ಇವತ್ತು ನರೇಗಾ ಬರೀ ಹೆಸರನ್ನು ಅಷ್ಟೇ ಬದಲಿ ಮಾಡಲಿಲ್ಲ. ಮಹಾತ್ಮ ಗಾಂಧೀಜಿಯವರ ಕನಸೇನಾಗಿತ್ತು? ಗ್ರಾಮ ಸ್ವರಾಜ್ಯ ಆಗಿತ್ತು. ಆ ಒಂದು ಕಾರಣಕ್ಕೆ ನಾವು ಮಹಾತ್ಮ ಗಾಂಧೀಜಿ ಮನರೇಗಾ ಯೋಜನೆ ಅಂತ ಹೆಸರನ್ನು ಇಟ್ಟಿದ್ದು. ಇವತ್ತು ಅದಕ್ಕೆ ಕೊಡ್ಲೆ ಪೆಟ್ಟನ್ನು, ಯಾಕಂದರೆ ಗ್ರಾಮ ಸ್ವರಾಜ್ಯದ ಆಶಯಕ್ಕೇ ಕೊಡ್ಲೆ ಪೆಟ್ಟನ್ನು ಹಾಕಿದಂಥ ಒಂದು BJPಗರು ಬಹಳಷ್ಟು ಚೇಂಜಸ್ಸನ್ನು ಆ ಯೋಜನೆಯಲ್ಲಿ ತಂದಿದ್ದಾರೆ. ನಮ್ಮದೇನಿತ್ತು ಅಂದರೆ, ನಮ್ಮ ದೇಶದಲ್ಲಿ ಫೆಡರಲ್ ಸ್ಟ್ರಕ್ಚರ್ ಇದೆ, ಡೆಮೊಕ್ರೆಟಿಕ್ ಕಂಟ್ರಿ. ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಕಾನೂನನ್ನು ಲಾಗು ಮಾಡಬೇಕಾದ್ರೆ, ತೆಗಿಬೇಕಾದ್ರೆ ಕೇಂದ್ರದವರು ರಾಜ್ಯದವ್ರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಇದು ಒಂದು ಸಿಸ್ಟಮ್, ಸಂವಿಧಾನಿಕವಾದಂಥ ಹಕ್ಕನ್ನು ನರೇಗಾದಲ್ಲಿ ನಾವು ಎಲ್ಲ ಶ್ರಮಿಕರಿಗೆ ಕೊಟ್ಟಿದ್ವಿ. ಆದರೆ ಯಾವುದೇ ಒಂದು ಚರ್ಚೆಯನ್ನು ಮಾಡದೆ ತರಾತುರಿಯಲ್ಲಿ ನಮ್ಮ ಮೇಲೆ ಒಂದು ಹೇರಿದ್ದಾರೆ. ಬರೀ 17 ಗಂಟೆ ಅದು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಬಟ್ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮನರೇಗಾವನ್ನು VBG ಗ್ರಾಮಜಿ ಅಂತ ಅನ್ನುವಂಥ ಒಂದೇನು ಹೊಸದಾಗಿ ತೆಗೆದುಕೊಂಡು ಬಂದಿದ್ದಾರೆ. ಇದರಿಂದ ಗ್ರಾಮ ಪಂಚಾಯಿತಿ ಹಕ್ಕನ್ನು ಕಸಿದುಕೊಂಡಿದ್ದಾರೆ. ಗ್ರಾಮ ಸಭೆಗಳಾಗಿ ಗ್ರಾಮದಲ್ಲಿ ನಾವು ಕೆಲಸವನ್ನು, ಇಲ್ಲಿ ಕ್ರಿಯಾ ಯೋಜನೆಯನ್ನು ಮಾಡ್ತಾಯಿದ್ವಿ. ಇಲ್ಲಿ ಕೆಲಸ ಆಗಬೇಕು, ಇಲ್ಲಿ ಗಟರ್ ಆಗಬೇಕು, ಇಲ್ಲಿ ರೋಡ್ ಆಗಬೇಕು, ಇಲ್ಲಿ ಕೆರೆಗಳಾಗಬೇಕು, ಇಲ್ಲಿ ಹೂಳೆತ್ತೋದಾಗಬೇಕು, ಇಲ್ಲಿ ಕೃಷಿ ಹೊಂಡ ಆಗಬೇಕು, ಇಲ್ಲಿ ದನದ ತೊಟ್ಟಿಗೆ ಆಗಬೇಕು. ಅನೇಕ ಕಾರ್ಯಕ್ರಮಗಳನ್ನ ನಾವು ಉದ್ಯೋಗ ಖಾತ್ರಿಯಲ್ಲಿ ತೆಗೆದುಕೊಳ್ತಾ ಇದ್ವಿ. ಇದಕ್ಕೆಲ್ಲಕ್ಕೂ ತಿಲಾಂಜಲಿಯನ್ನು ಇಟ್ಟು ಇವತ್ತು ಹಳ್ಳಿಗಳ ಕೆಲಸವನ್ನು ಡೆಲ್ಲಿನಲ್ಲಿ ಕೂತ್ಕೊಂಡು ಅವರು ಡಿಸೈಡ್ ಮಾಡ್ತಾರೆ. ಆ ಡಿಸೈಡ್ ಮಾಡೋದು ಅಷ್ಟೇ ಅಲ್ಲದೆ ಈ ಗ್ರಾಮ ಪಂಚಾಯಿತಿಗೋ, ಈ ತಾಲೂಕಕ್ಕೋ, ಈ ಜಿಲ್ಲೆಗೋ ಕೊಡಬೇಕು ಅಂತಂದರೆ ಅದು ಡೆಲ್ಲಿಯಿಂದ ಡಿಸೈಡ್ ಆಗಿ ಬರುತ್ತೆ. ಸೊ ಈ ಎಲ್ಲ ಕಾರಣದಿಂದ ನಾವು ಕಾಂಗ್ರೆಸ್ ಪಕ್ಷದವರು ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಸುಮಾರು 6 ಕೋಟಿ ಕುಟುಂಬ, ಅವರ ಪರವಾಗಿ ನಾವು ಇದನ್ನು ಒಂದು ಪ್ರತಿಭಟನೆಯನ್ನು, ಆಂದೋಲನವನ್ನು ಇಡೀ ರಾಜ್ಯ ವ್ಯಾಪ್ತಿಯಾಗಿ, ಇಡೀ ದೇಶ ವ್ಯಾಪ್ತಿಯಾಗಿ ಮಾಡ್ತೀವಿ.